transportation of crude and petroleum products via pipelines and marine vessels is an integral part of the oil industry. The products are also stored. ಸಮಾಜ ವಿಜ್ಞಾನ ತರಗತಿ 10 ಘಟಕ ಭಾರತದ ಸಾರಿಗೆ ಮತ್ತು ಸಂಪರ್ಕ. ರಚನೆ ಶ್ರೀ ಎಂ.ಆರ್. ನದಾಫ್. ಈ ಅಧ್ಯಾಯದ ಮೇಲೆ 3 ಅಂಕದ ಪ್ರಶ್ನೆಗಳು ಬರಬಹುದು ಅಥವಾ 2 ಅಂಕದ ಒಂದು ಮತ್ತು 1 ಅಂಕದ ಒಂದು ಪ್ರಶ್ನೆ ಬರಬಹುದು. ಹಾಗಾದರೆ ಈ ಪಾಠದ ಬಗ್ಗೆ ಈಗ ನಾವು ನೋಡೋಣ. ಸಾರಿಗೆ ಅರ್ಥ ಮತ್ತು ಪ್ರಾಮುಖ್ಯತೆ. ಅರ್ಥ: ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದನ್ನು ಸಾರಿಗೆ ಎನ್ನುವರು. ಪ್ರಾಮುಖ್ಯತೆ: ಸಾರಿಗೆಯಿಂದ ಕೃಷಿಯ ಅಭಿವೃದ್ಧಿಗೆ ಸಾಧ್ಯವಾಗುತ್ತದೆ. ಸಾರಿಗೆಯು ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ನೀಡುವುದು. ಮಾರುಕಟ್ಟೆಯ ವಿಸ್ತರಣೆಗೆ ಸಹಕಾರಿ. ಸಾರಿಗೆಯಿಂದ ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿಯಾಗುವುದು. ಸಾರಿಗೆಯಿಂದ ಉದ್ಯೋಗದ ಸೃಷ್ಟಿಯಾಗುವುದು. ಜನರ ಆದಾಯ ಮತ್ತು ಜೀವನ ಮಟ್ಟದ ಸುಧಾರಣೆಗೆ ನೆರವಾಗುವುದು. ಪ್ರವಾಸೋದ್ಯಮದ ಪ್ರಗತಿಗೆ ಪ್ರೋತ್ಸಾಹ ದೊರೆಯುವುದು. ರಕ್ಷಣಾ ಪಡೆಗೂ ನೆರವಾಗುತ್ತದೆ. ದೇಶದ ಗಡಿ ಭಾಗದಲ್ಲಿರುವ ರಕ್ಷಣಾ ಪಡೆ ದೇಶದ ರಕ್ಷಣೆಯಲ್ಲಿ ಈ ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾರಿಗೆ ವಿಧಗಳು. ಭೂಸಾರಿಗೆ. ಭೂಸಾರಿಗೆಯಲ್ಲಿ 1. ರಸ್ತೆ ಸಾರಿಗೆ. 2. ರೈಲು ಸಾರಿಗೆ. 3. ಕೊಳವೆ ಮಾರ್ಗಗಳು. 4. ಜಲ ಸಾರಿಗೆ. ಜಲ ಸಾರಿಗೆಯಲ್ಲಿ 2 ವಿಧಗಳು. 1ನೇದು ಒಳನಾಡಿನ ಜಲ ಸಾರಿಗೆ. ಇದು ನದಿ, ಕೆರೆ ಮತ್ತು ಸರೋವರಗಳಲ್ಲಿ ಕೈಗೊಳ್ಳುವಂತಹ ಸಾರಿಗೆಗೆ ಒಳನಾಡಿನ ಜಲ ಸಾರಿಗೆ ಎಂದು ಕರೆಯುತ್ತಾರೆ. 2ನೇದು ಸಾಗರ ಜಲ ಸಾರಿಗೆ. ದೇಶದ 3 ದಿಕ್ಕಿಗಿರುವಂಥ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಉಪಸಾಗರಗಳಲ್ಲಿ ಸಂಚಾರ ಕೈಗೊಳ್ಳುವಂತಹ ಸಾರಿಗೆಗೆ ಸಾಗರ ಜಲ ಸಾರಿಗೆ ಎಂದು ಕರೆಯುತ್ತಾರೆ. ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ ಕೂಡ 2 ವಿಧಗಳು. 1 ರಾಷ್ಟ್ರೀಯ ವಾಯು ಸಾರಿಗೆ, ಇನ್ನೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಭೂಸಾರಿಗೆ. ಸಾರಿಗೆಯ ಮೊದಲ ವಿಧ ಭೂಸಾರಿಗೆ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ. 1. ಕೃಷಿ ಮತ್ತು ಗ್ರಾಮೀಣ ಪ್ರಗತಿಗೆ
ನೆರವಾಗುವುದು. ಎರಡನೇದಾಗಿ, ರಸ್ತೆಗಳನ್ನು ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶದಲ್ಲೂ ನಿರ್ಮಿಸಬಹುದು. ಮೂರನೇದಾಗಿ, ಪಟ್ಟಣ ನಗರಗಳೊಂದಿಗೆ ಸಂಪರ್ಕ ಕಲ್ಪಿಸುತ್ತವೆ. 4, ಭೂ ಸಾರಿಗೆ ಮನೆ ಮನೆಗೆ ಸೇವೆ ಒದಗಿಸುತ್ತದೆ. 5, ರೈಲು, ಬಂದರು, ವಿಮಾನ ನಿಲ್ದಾಣಗಳಿಗೂ ಸಂಪರ್ಕ ಕಲ್ಪಿಸುತ್ತವೆ. 6ನೇದಾಗಿ, ಪ್ರವಾಸೋದ್ಯಮದ ಪ್ರಗತಿಗೆ ಸಹಕಾರಿಯಾಗಿದೆ. 7, ಸಾರಿಗೆಯು ಕೈಗಾರಿಕಾ ಅಭಿವೃದ್ಧಿಗೂ ನೆರವಾಗುತ್ತವೆ. 8, ಪ್ರವಾಸೋದ್ಯಮ ಮತ್ತು ವ್ಯಾಪಾರದ ಪ್ರಗತಿಗೆ ಸಹಾಯಕವಾಗಿವೆ. 9ನೇದಾಗಿ, ದೇಶದ ರಕ್ಷಣೆಗೂ ಇದು ನೆರವು ನೀಡುವುದು. ಇವು ಸಾರಿಗೆಯ ಪ್ರಾಮುಖ್ಯತೆಗಳಾಗಿವೆ. ರಸ್ತೆ ಸಾರಿಗೆಯ ಪ್ರಕಾರಗಳು. ನಿರ್ಮಾಣವನ್ನಾಧರಿಸಿ ಇದರಲ್ಲಿ ವಿಧಗಳನ್ನು ಮಾಡಲಾಗಿದೆ. 1ನೇದು ಪಕ್ಕಾ ರಸ್ತೆಗಳು. ಡಾಂಬರ್ನಿಂದ ನಿರ್ಮಿಸಿದಂಥ ಈ ರಸ್ತೆಗಳನ್ನು ಪಕ್ಕಾ ರಸ್ತೆಗಳೆಂದು ಕರೆಯುತ್ತಾರೆ. 2, ಕಚ್ಚಾ ರಸ್ತೆಗಳು. ಜಲ್ಲಿ ಮತ್ತು ಮಣ್ಣಿನಿಂದ ನಿರ್ಮಿತಗೊಂಡ ರಸ್ತೆಗಳನ್ನು ಕಚ್ಚಾ ರಸ್ತೆಗಳೆಂದು ಕರೆಯುತ್ತಾರೆ. ಇವು ಕಚ್ಚಾ ರಸ್ತೆಗಳು. ನಿರ್ಮಾಣ ಮತ್ತು ನಿರ್ವಹಣೆಯನ್ನಾಧರಿಸಿ ರಸ್ತೆಗಳ ವಿಧಗಳು. 1, ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು. 1999ರಲ್ಲಿ ಇವು ಪ್ರಾರಂಭವಾದವು. ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವುದು ಇದು ಕಾರಿಡಾರ್ ರಸ್ತೆ ಅಂತ ಕರೀತಾರೆ. ಭಾರತದಲ್ಲಿ ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ರಸ್ತೆಗಳನ್ನು ನಿರ್ಮಿಸಲಾಗಿದೆ. 1ನೇದು ಸುವರ್ಣ ಚತುಷ್ಕೋನ ರಸ್ತೆ ಉತ್ತರ ದಕ್ಷಿಣ ಕಾರಿಡಾರ್ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಉತ್ತರದ ಜಮ್ಮು ಕಾಶ್ಮೀರದ ರಾಜಧಾನಿ ಆದ ಶ್ರೀನಗರದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ. ಇನ್ನೊಂದು ಸುವರ್ಣ ಚತುಷ್ಕೋನ ರಸ್ತೆ ಪೂರ್ವ ಪಶ್ಚಿಮವಾಗಿ ಪಶ್ಚಿಮ ಕಾರಿಡಾರ್ ಎಂದು ಕರೆಯುತ್ತಾರೆ. ಇದು ಪಶ್ಚಿಮದ ಪೋರ್ಬಂದರ್ನಿಂದ ಪೂರ್ವದ ಸಿಲ್ಚಾರ್ವರೆಗೂ ನಿರ್ಮಿಸಲಾಗಿದೆ. ಇದನ್ನು ಕೇಂದ್ರ ಲೋಕೋಪಯೋಗಿ ಇಲಾಖೆ ನಿರ್ಮಿಸುವ ಜವಾಬ್ದಾರಿ ಹೊಂದಿದೆ. 2ನೇದಾಗಿ, ರಾಷ್ಟ್ರೀಯ ಹೆದ್ದಾರಿಗಳು. ರಾಷ್ಟ್ರೀಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತದೆ. 3ನೇ ರಸ್ತೆಗಳು ರಾಜ್ಯ ಹೆದ್ದಾರಿಗಳಾಗಿವೆ. ಇದರ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿರುತ್ತದೆ. 4ನೇದಾಗಿ, ಜಿಲ್ಲಾ ರಸ್ತೆಗಳು. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಜಿಲ್ಲಾ ಪಂಚಾಯತ್ಗಾಗಿದ್ದು ಇದು ಜಿಲ್ಲೆಯ ಪ್ರತಿ ತಾಲೂಕು ಹಾಗೂ ರಾಜ್ಯ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡುತ್ತದೆ. 5ನೇದಾಗಿ, ಗ್ರಾಮೀಣ ರಸ್ತೆಗಳು. ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಡುಬರುವ ಈ ಗ್ರಾಮೀಣ ರಸ್ತೆಗಳನ್ನು ನಿರ್ಮಿಸುವಂತಹ ಜವಾಬ್ದಾರಿ ಅಲ್ಲಿಯ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಗಡಿ ರಸ್ತೆಗಳು. ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಗಳ ಬಳಕೆಗಾಗಿ ನಿರ್ಮಿತವಾಗಿರುವ ರಸ್ತೆ ಗಡಿ ರಸ್ತೆ. ಇವುಗಳನ್ನು ನಿರ್ಮಿಸುವಂತಹ ಜವಾಬ್ದಾರಿ ಗಡಿ ರಸ್ತೆ ಪ್ರಾಧಿಕಾರದ್ದಾಗಿರುತ್ತದೆ. ದೇಶದ ಗಡಿಗುಂಟ ನಿರ್ಮಿಸಲಾಗಿರುವಂತಹ ರಸ್ತೆ ದೇಶದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯುದ್ಧದ ಸಂದರ್ಭದಲ್ಲಿ ಈ ಗಡಿ ರಸ್ತೆಗಳು ಅತಿ ಪ್ರಮುಖವಾದ ಪಾತ್ರವನ್ನು ಅನುಭವಿಸುತ್ತಿದೆ. ರೈಲು ಸಾರಿಗೆ. ಪ್ರಾರಂಭ. ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸಂಚಾರವನ್ನು ಪ್ರಾರಂಭಿಸಿದವರು ಗವರ್ನರ್ ಜನರಲ್ ಡಾಲ್ಹೌಸಿ
ಅದು 1853ರಲ್ಲಿ ಮುಂಬೈದಿಂದ ಥಾಣಾದವರೆಗೆ. ಇಲ್ಲಿ ತಮಗೆ ಕಾಣ್ತಾ ಇರುವುದು ಇದು ಭಾರತದಲ್ಲಿ ಓಡಿದ ಪ್ರಪ್ರಥಮ ರೈಲು. ನಂತರ 1854ರಲ್ಲಿ ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೆ ಮತ್ತೊಂದು ರೈಲು ಸಂಪರ್ಕ ಏರ್ಪಡಿಸಲಾಯಿತು. 1864ರಲ್ಲಿ ಮದ್ರಾಸ್ ಮತ್ತು ಅರ್ಕೋನಾಮ್ ವರೆಗೆ ಮತ್ತೊಂದು ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ಕ್ರಮೇಣ ದೇಶದ ಇತರೆ ಭಾಗಗಳಲ್ಲಿ ಕೂಡ ರೈಲು ಮಾರ್ಗಗಳು ನಿರ್ಮಾಣಗೊಂಡವು. ರೈಲು ಸಾರಿಗೆಯು ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಭಾರತದಲ್ಲಿ 17 ರೈಲ್ವೆ ವಲಯಗಳು ಕಂಡುಬರುತ್ತವೆ. ರೈಲು ಸಂಚಾರವನ್ನು ಬ್ರಿಟಿಷರು ಪ್ರಾರಂಭಿಸಿದ ಉದ್ದೇಶ ಅಂದು ಕ್ಷಾಮ ಪೀಡಿತ ಭಾಗಗಳಿಗೆ ಆಹಾರ ಧಾನ್ಯ, ಮೇವು, ಸೈನ್ಯವನ್ನು ಸ್ಥಳದಿಂದ ಸ್ಥಳಕ್ಕೆ ಒಯ್ಯುವುದಾಗಿತ್ತು. ರೈಲು ಸಾರಿಗೆಯ ಪ್ರಾಮುಖ್ಯತೆ: ಭಾರವಾದ ಸರಕುಗಳನ್ನು ಮತ್ತು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಎರಡನೇದಾಗಿ, ಕೃಷಿ ಕೈಗಾರಿಕೆಗಳ ಪ್ರಗತಿಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೂರನೇದಾಗಿ, ವ್ಯಾಪಾರದ ಪ್ರಗತಿಗೆ ಸಹಾಯಕವಾಗಿದೆ. 4, ಪ್ರವಾಸೋದ್ಯಮದ ಬೆಳವಣಿಗೆಗೆ ನೆರವಾಗುವುದು. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಇದು ರೈಲು ಸಾರಿಗೆಯ ಪ್ರಾಮುಖ್ಯತೆ. ಕೊಳವೆ ಮಾರ್ಗ ಮತ್ತು ಜಲ ಸಾರಿಗೆ ಇವುಗಳ ಉಪಯೋಗ ತಿಳಿಯೋಣ. ಕೊಳವೆ ಮಾರ್ಗಗಳನ್ನು ನೆಲದೊಳಗೆ ಹಾಸಲಾಗಿರುತ್ತದೆ. ಕಚ್ಚಾ ತೈಲವನ್ನು ಶುದ್ಧೀಕರಣ ಕೇಂದ್ರಗಳಿಗೆ ಸಾಗಿಸುವುದು ಇದರ ಉದ್ದೇಶ. ಕೆಸರು ರೂಪದಲ್ಲಿ ಖನಿಜಗಳನ್ನು ಸಾಗಿಸಲು ಕೊಳವೆ ಮಾರ್ಗಗಳನ್ನು ಬಳಸಲಾಗುವುದು. ಭಾರತದಲ್ಲಿ 35,676 ಕಿಲೋಮೀಟರ್ ಉದ್ದದ ಕೊಳವೆ ಮಾರ್ಗಗಳಿವೆ. ಒಳನಾಡಿನ ಜಲ ಸಾರಿಗೆ: ದೇಶದೊಳಗಿರುವಂತಹ ನದಿ ಸರೋವರಗಳಲ್ಲಿ ಕೈಗೊಳ್ಳುವ ಜಲ ಸಾರಿಗೆಯನ್ನ ಒಳನಾಡಿನ ಜಲ ಸಾರಿಗೆ ಎಂದು ಕರೆಯುತ್ತಾರೆ. ನದಿ ಸರೋವರ, ಹಿನ್ನೀರು ಮತ್ತು ಕಾಲುವೆಗಳ ಮೂಲಕ ಒಳನಾಡಿನ ಜಲ ಸಾರಿಗೆ ಸಾಗುತ್ತದೆ. ರಸ್ತೆ, ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ಇದರ ಪ್ರಾಮುಖ್ಯತೆ ಇತ್ತೀಚೆಗೆ ಕಡಿಮೆಯಾಗಿದೆ. ಹೆಚ್ಚಾಗಿ ಉತ್ತರ ಭಾರತದ ಗಂಗಾ, ಬ್ರಹ್ಮಪುತ್ರ ನದಿಗಳು ದಕ್ಷಿಣ ಭಾರತದಲ್ಲಿ ನದಿಮುಖಜ ಭೂಮಿಗಳಿಗೆ ಸೀಮಿತವಾಗಿವೆ. ಉತ್ತರ ಭಾರತದ ನದಿಗಳು ವರ್ಷವಿಡೀ ತುಂಬಿ ಹರಿಯುವುದರಿಂದ ಅದು ಒಳನಾಡಿನ ಜಲ ಸಾರಿಗೆಗೆ ಅನುಕೂಲವಾಗಿವೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ನದಿಮುಖಜ ಭೂಮಿಗಳಿಗೆ ಮಾತ್ರ ಈ ಒಳನಾಡಿನ ಜಲ ಸಾರಿಗೆ ಸೀಮಿತವಾಗಿದೆ. ಸಾಗರ ಜಲ ಸಾರಿಗೆ ಮತ್ತು ಪ್ರಮುಖ ಬಂದರುಗಳು: ಭಾರತ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಂಥ ಸಾಗರಗಳನ್ನು ಹೊಂದಿರುವುದರಿಂದ ಇದು ಸಾಗರ ಜಲ ಸಾರಿಗೆಗೆ ಸಾಕಷ್ಟು ಅನುಕೂಲತೆಗಳನ್ನು ಹೊಂದಿದೆ. ಸಮುದ್ರ ಮತ್ತು ಸಾಗರಗಳ ಮೂಲಕ ಏರ್ಪಡಿಸುವ ನೌಕಾಯಾನವೇ ಸಾಗರ ಜಲ ಸಾರಿಗೆ. ದೇಶವು ವಿದೇಶಿ ವ್ಯಾಪಾರದಲ್ಲಿ 85% ಭಾಗವು ಸಾಗರ ಮಾರ್ಗದ ಮೂಲಕ ನಡೆಯುತ್ತದೆ. ಬಂದರು ಪದದ ಅರ್ಥ: ಸರಕು ತುಂಬಲು ಮತ್ತು ಇಳಿಸುವುದಕ್ಕಾಗಿ ಹಡಗು ತಂಗುವ ಸ್ಥಳವೇ ಬಂದರು. ಇವು ಭೂಮಾರ್ಗ ಮತ್ತು ಸಮುದ್ರ ಮಾರ್ಗಗಳು ಸಂಧಿಸುವ ಸ್ಥಳಗಳಾಗಿವೆ. ಭಾರತದಲ್ಲಿ 14 ಪ್ರಮುಖ ಬಂದರುಗಳಿವೆ. ಭಾರತದ
ಪ್ರಮುಖ ಬಂದರುಗಳು. ಮೊದಲನೇದಾಗಿ ಪಶ್ಚಿಮ ತೀರದ ಬಂದರುಗಳು. ಒಂದು ಕಾಂಡ್ಲಾ. ಕಾಂಡ್ಲಾ ಬಂದರಿನ ವಿಹಂಗಮ ನೋಟ. 2 ಮುಂಬೈ ಬಂದರು. 3 ಜವಾಹರ್ಲಾಲ್ ನೆಹರು ಬಂದರು. 4 ಮರ್ಮಗೋವಾ ಬಂದರು. 5 ನವಮಂಗಳೂರು ಬಂದರು. 6 ಕೊಚ್ಚಿನ್ ಬಂದರು. 7 ಪೂರ್ವ ತೀರದ ಪ್ರಮುಖ ಬಂದರುಗಳು. ಅದರಲ್ಲಿ ಒಂದನೆಯದು ತೂತುಕುಡಿ. ಎರಡನೇದಾಗಿ ಚೆನ್ನೈ ಬಂದರು. ಮೂರನೇದು ಎನ್ನೋರ್ ಬಂದರು, ಈ ಭಾಗದಲ್ಲಿ ಬರುತ್ತಾ. ಎನ್ನೋರ್ ಬಂದರು. ನಾಲ್ಕನೆಯದು ವಿಶಾಖಪಟ್ಟಣ ಬಂದರು. ಐದನೆಯದಾಗಿ ಪಾರಾದೀಪ್ ಬಂದರು. ಆರನೇ ಬಂದರು ಹಾಲ್ದಿಯಾ, ಈ ಭಾಗದಲ್ಲಿತ್ತು, ಈ ನಕ್ಷೆಯಲ್ಲಿ ತೋರಿಸಿಲ್ಲ. ಹಾಲ್ದಿಯಾ ಬಂದರು. ಕೋಲ್ಕತ್ತಾ ಬಂದರು. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರ್, ಇಲ್ಲಿ ಕಂಡುಬರುವ ಬಂದರು ಇದಾಗಿದೆ. ಇವು ಭಾರತದ ಪ್ರಮುಖ ಬಂದರುಗಳಾಗಿವೆ. ವಾಯು ಸಾರಿಗೆ. ವಾಯು ಸಾರಿಗೆಯ ಪ್ರಾಮುಖ್ಯತೆ. ಇದು ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮವಾಗಿದೆ. ಪ್ರಯಾಣಿಕರು ಮತ್ತು ಟಪಾಲುಗಳನ್ನು ಸಾಗಿಸಲು ಬಹಳ ಸಮರ್ಪಕವಾದ ಸಾರಿಗೆ ಸೌಲಭ್ಯ. ಸಮರ, ಪ್ರವಾಹ, ಭೂಕಂಪಗಳಂತಹ ತುರ್ತು ಪರಿಸ್ಥಿತಿಗೆ ಇದು ಉಪಯುಕ್ತವಾಗಿದೆ. ಪ್ರವಾಹ ಉಂಟಾದ ಸಮಯದಲ್ಲಿ ಅಥವಾ ಭೂಕಂಪಗಳಾದಂಥ ಸಮಯದಲ್ಲಿ ರಸ್ತೆ ಸಾರಿಗೆ ಉಪಯೋಗಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ವಾಯು ಸಾರಿಗೆ ಅತಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಪ್ರವಾಹ ಬಂದಂಥ ಸಮಯದಲ್ಲಿ ತಾವು ಈಗಾಗಲೇ ಸಾಕಷ್ಟು ಬಾರಿ ಪ್ರವಾಹದ ಸಂದರ್ಭದಲ್ಲಿ ಕಂಡಿರ್ತೀರಿ. ಹೆಲಿಕಾಪ್ಟರ್ಗಳ ಮೂಲಕ ಪ್ರವಾಹ ಸಂತ್ರಸ್ತರನ್ನ ಪಾರು ಮಾಡುವಂಥ ಕಾರ್ಯದಲ್ಲಿ ತೊಡಗಿದ್ದನ್ನು ತಾವು ನೋಡಿರ್ತೀರಿ. ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭ ಆಗಿರ್ಬೋದು ಅಥವಾ ಭೂಕಂಪ ಆಗಿರ್ಬೋದು, ಹಾಗೂ ಯುದ್ಧದ ಸಂದರ್ಭದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ಈ ವಾಯು ಸಾರಿಗೆ ನಿರ್ವಹಿಸುತ್ತದೆ. ಇಂದಿನ ಯುಗದಲ್ಲಿ ಯುದ್ಧದಲ್ಲಿ ನಾವು ಜಯ ಸಾಧಿಸಬೇಕೆಂದರೆ ಅಲ್ಲಿ ವಾಯು ಸಾರಿಗೆ ಅತಿ ಅವಶ್ಯವಾಗಿದೆ. ವಾಯು ಸಾರಿಗೆ ಇಲ್ಲದೆ ಯಾವುದೇ ಯುದ್ಧವನ್ನು ಗೆಲ್ಲುವುದು ಅಷ್ಟೊಂದು ಸುಲಭ ಸಾಧ್ಯವಿಲ್ಲ. ಭಾರತ ವಿಶಾಲವಾದ ದೇಶವಾದ್ದರಿಂದ ವಾಯು ಸಾರಿಗೆ ಅಗತ್ಯವಾಗಿದೆ. ಈಶಾನ್ಯ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನಾವು ಸಂಚಾರ ಮಾಡಬೇಕಾಗಿದ್ರೆ, ಅಥವಾ ನಾವು ಕರ್ನಾಟಕದಿಂದ ಆಗಿರ್ಬೋದು ಅಥವಾ ಭಾರತದ ಯಾವುದೇ ಮೂಲದಿಂದ ನೇರವಾಗಿ ನಾವು ಈಶಾನ್ಯ ಬೆಟ್ಟಗುಡ್ಡ ಪ್ರದೇಶ ಅಥವಾ ಈಶಾನ್ಯ ಅಸ್ಸಾಂ ಆಗಿರ್ಬೋದು, ಮೇಘಾಲಯ, ಮಿಜೋರಾಂ, ಮಣಿಪುರ ಮುಂತಾದ ರಾಜ್ಯಗಳಿಗೆ ಬೇಗ ತಲುಪಬೇಕಾದರೆ ಅದು ವಾಯು ಸಾರಿಗೆಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಭಾರತ ಪ್ರಪಂಚದ 7ನೇ ದೊಡ್ಡ ದೇಶವಾಗಿರುವುದರಿಂದ
ಅತಿ ವೇಗವಾಗಿ ಸಂಚರಿಸಲು ವಾಯು ಸಾರಿಗೆ ಅತ್ಯಗತ್ಯವಾಗಿದೆ. ವಾಯು ಸಾರಿಗೆ ವಿಧಗಳು: 1. ಏರ್ ಇಂಡಿಯಾ ನ್ಯಾಷನಲ್. ಏರ್ ಇಂಡಿಯಾಕ್ಕೆ ಸಂಬಂಧಿಸಿದಂಥ ವಿಮಾನ. ಇಂಡಿಯನ್ ಏರ್ಲೈನ್, ಉದಾಹರಣೆಗೆ ಜೆಟ್ ಏರ್ವೇಸ್, ಸಹರಾ ವಿಮಾನ, ಪ್ಯಾರಾಮೌಂಟ್ ವಾಯುಯಾನ. ಇವು ಇಂಡಿಯನ್ ಏರ್ಲೈನ್ಗೆ ಸಂಬಂಧಿಸಿದಂಥ ವಿಮಾನಗಳಾಗಿವೆ. ವಿಮಾನ ನಿಲ್ದಾಣಗಳು. ಭಾರತದಲ್ಲಿ 141 ವಿಮಾನ ನಿಲ್ದಾಣಗಳಿವೆ. 28 ಅಂತಾರಾಷ್ಟ್ರೀಯ, 88 ದೇಶೀಯ, 25 ವಾಯುಪಡೆಗೆ ಸೇರಿದ ಗಡಿ ಭದ್ರತಾ ವಿಮಾನ ನಿಲ್ದಾಣಗಳು ನಮ್ಮ ದೇಶದಲ್ಲಿವೆ. ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು: 1. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ದೆಹಲಿಯಲ್ಲಿದೆ. 2. ಶಿವಾಜಿ, ಇದು ಮುಂಬೈಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 3. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಕೋಲ್ಕತ್ತಾದಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕೋಲ್ಕತ್ತಾ, ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ತಮಿಳುನಾಡಿನ ಚೆನ್ನೈನಲ್ಲಿ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ. ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಪಂಜಾಬಿನ ಅಮೃತಸರದಲ್ಲಿ ಶ್ರೀ ಗುರು ರಾಮದಾಸರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಅಸ್ಸಾಂನ ಗುವಾಹಟಿಯಲ್ಲಿ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಿಯೋಯಿ ಅವರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಒರಿಸ್ಸಾದ ಭುವನೇಶ್ವರದಲ್ಲಿ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಇನ್ನು ಸರ್ದಾರ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಗುಜರಾತಿನ ಅಹಮದಾಬಾದ್ನಲ್ಲಿ. ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಡಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್ನಲ್ಲಿದೆ. ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದು ಮಹಾರಾಷ್ಟ್ರದ ನಾಗಪುರದಲ್ಲಿ. ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಮೇಘಾಲಯದ ಶಿಲಾಂಗ್ನಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾರಣಾಸಿಯಲ್ಲಿ. ಇವು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇನ್ನು ಸಂಪರ್ಕ ಮಾಧ್ಯಮ. ಸಂಪರ್ಕದ ಅರ್ಥ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಸಂಪರ್ಕ ಮಾಧ್ಯಮ ಎನ್ನುವರು. ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ.
ಒಂದನೇದು ಸರ್ಕಾರದ ನೀತಿ ನಿಯಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಹವಾಗುಣ ಮುನ್ಸೂಚನೆ ತಿಳಿಯಲು ಸಹಾಯಕವಾಗಿದೆ. ವ್ಯಾಪಾರ ವಾಣಿಜ್ಯದ ಪ್ರಗತಿಗೆ ಸಹಾಯಕವಾಗಿದೆ. ಕೈಗಾರಿಕೆಗಳ ಅಭಿವೃದ್ಧಿಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಕೃಷಿ ಅಭಿವೃದ್ಧಿಗೆ ಪೂರಕವಾಗಿದೆ. ಮನರಂಜನೆಯನ್ನು ಒದಗಿಸುವುದು ಪ್ರಪಂಚದ ದಿನನಿತ್ಯದ ಆಗುಹೋಗುಗಳ ಮಾಹಿತಿ ತಿಳಿಯಲು ಸಂಪರ್ಕ ಮಾಧ್ಯಮ ಅಗತ್ಯವಾಗಿದೆ. ದೇಶದ ಏಕತೆ ಸಮಗ್ರತೆ ನಿರ್ವಹಣೆಗೂ ನೆರವಾಗುತ್ತದೆ. ಸಂಪರ್ಕ ಮಾಧ್ಯಮದ ವಿಧಗಳು: 1. ವೈಯಕ್ತಿಕ ಸಂಪರ್ಕ ಮಾಧ್ಯಮ. ಇದರಲ್ಲಿ ಅಂಚೆ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್, ಮೇಲ್, ಅಂತರ್ಜಾಲ, ಸೆಮಿನಾರ್ ಇವೆಲ್ಲ ವೈಯಕ್ತಿಕ ಸಂಪರ್ಕ ಮಾಧ್ಯಮಗಳಾಗಿವೆ. ಎರಡನೇದಾಗಿ ಸಮುದಾಯ ಸಂಪರ್ಕ ಮಾಧ್ಯಮ. ಇದರಲ್ಲಿ ವೃತ್ತಪತ್ರಿಕೆ, ನಿಯತಕಾಲಿಕೆಗಳು, ಆಕಾಶವಾಣಿ, ದೂರದರ್ಶನ ಮತ್ತು ಪುಸ್ತಕಗಳು ಇವು ಸಮುದಾಯ ಸಂಪರ್ಕ ಮಾಧ್ಯಮ ವಿಧಗಳಾಗಿವೆ. ಅಂಚೆ ಮತ್ತು ದೂರವಾಣಿ. ಅಂಚೆ ಸೇವೆ 1. ಪತ್ರ, ಪಾರ್ಸಲ್, ಪ್ಯಾಕೆಟ್, ಮನಿ ಆರ್ಡರ್ ಇವುಗಳನ್ನು ಸ್ಥಳದಿಂದ ಸ್ಥಳಕ್ಕೆ ಸಾಗಿಸುವುದು ಅಂಚೆಯ ಮೊದಲನೇ ಕಾರ್ಯವಾಗಿದೆ. ಎರಡನೇದಾಗಿ ಉಳಿತಾಯ ಖಾತೆ, ಠೇವಣಿಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು ಇತ್ಯಾದಿ ಸೇವೆಗಳನ್ನು ಒದಗಿಸುವುದು. ದೂರವಾಣಿ ಸಂಪರ್ಕ. ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ ಇತ್ಯಾದಿ ಸೇವೆಗಳನ್ನು ಕೇಬಲುಗಳ ಮೂಲಕ ಏರ್ಪಡಿಸುವುದು. ಇದು ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ ಇತ್ಯಾದಿ ಸೇವೆಗಳನ್ನು ಕೇಬಲ್ಗಳ ಮೂಲಕ ಇವು ಏರ್ಪಡಿಸುತ್ತವೆ. ಟೆಲಿಫೋನ್ ಮತ್ತು ಮೊಬೈಲ್ ಸೌಲಭ್ಯವು ಟೆಲಿಗ್ರಾಫಿಕ್ ಸೇವೆಗೆ ಬದಲಿ ಬಹುವ್ಯಾಪಕವಾಗಿ ಬಳಕೆಯಲ್ಲಿದೆ. ಇತ್ತೀಚೆಗೆ ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ಗಳಿಗಿಂತಲೂ ಟೆಲಿಫೋನ್ ಮತ್ತು ಮೊಬೈಲ್ ಸೌಲಭ್ಯ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವಂಥ ದೂರವಾಣಿ ಸಂಪರ್ಕ ಮಾಧ್ಯಮಗಳಾಗಿವೆ. ಆಕಾಶವಾಣಿ ಮತ್ತು ದೂರದರ್ಶನ ಇವುಗಳ ಮಹತ್ವ. ಆಕಾಶವಾಣಿ ದೇಶದ ಯಾವುದೇ ಸ್ಥಳದಲ್ಲೂ ಜನರು ಕೇಳಬಹುದು. ದೂರದರ್ಶನದ ಮೂಲಕ ಯಾವುದೇ ಮೂಲೆಯಲ್ಲಿ ಕುಳಿತು ನೀವು ದೃಶ್ಯನ ವೀಕ್ಷಿಸಬಹುದಾಗಿದೆ. ಎರಡನೇದಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಉಪಯುಕ್ತವಾಗಿವೆ. ಕೃಷಿ ಸಮಸ್ಯೆ, ಕೃಷಿ ಉತ್ಪನ್ನಗಳ ಬೆಲೆ, ಹವಾಗುಣದ ಮುನ್ಸೂಚನೆ, ಆಧುನಿಕ ಕೃಷಿ ವಿಧಾನ, ಶಿಕ್ಷಣ, ಮನರಂಜನೆ, ಮಾಹಿತಿ ಆಧಾರಿತವಾದಂತಹ ಕಾರ್ಯಕ್ರಮಗಳನ್ನು ಬಿತ್ತರಿಸುವುದು. 1930ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಎಂದು ಇದನ್ನು ಕರೆಯಲಾಯಿತು. ಆಕಾಶವಾಣಿ AIR ಅಂದರೆ ಆಲ್ ಇಂಡಿಯಾ ರೇಡಿಯೋ ಇದು ಪ್ರಾರಂಭವಾಗಿದ್ದು 1930ರಲ್ಲಿ. ಟೆಲಿವಿಷನ್ ಪ್ರಸಾರವು ಭಾರತದಲ್ಲಿ 1959ರಲ್ಲಿ ದೆಹಲಿಯಿಂದ ಪ್ರಾರಂಭವಾಯಿತು. ಇದನ್ನು ದೂರದರ್ಶನ ಎಂಬ ಹೆಸರಿನಿಂದ ಆರಂಭಗೊಂಡಿತು. ಪ್ರಾರಂಭದ ದೂರದರ್ಶನ ಅಥವಾ ಟಿವಿಗಳು ಈ ರೀತಿಯಾಗಿದ್ದವು. ಪ್ರಾರಂಭದಲ್ಲಿ ಕೇವಲ ಒಂದೇ ಒಂದು ಚಾನೆಲ್ ಬರ್ತಾ ಇತ್ತು, ಅದು ದೆಹಲಿ ದೂರದರ್ಶನ. ಆದರೆ ಇತ್ತೀಚೆಗೆ ಟಿವಿಯಲ್ಲಿ ಸಾಕಷ್ಟು ಕ್ರಾಂತಿಯೇ ಉಂಟಾಗಿದೆ ಎಂದು ಹೇಳಬಹುದು. ಹಳೆಯ ಟಿವಿಗಳು
ದಿನಪತ್ರಿಕೆಗಳು. ದೇಶದಲ್ಲಿ 1,00,000ಕ್ಕೂ ಅಧಿಕ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ವಿವಿಧ ಭಾಷೆಗಳಲ್ಲಿ ನೋಂದಣಿಯಾಗಿವೆ. 41 ಪತ್ರಿಕೆಗಳು 100 ವರ್ಷಗಳಷ್ಟು ಹಳೆಯವು. ಗುಜರಾತಿ ಭಾಷೆಯ ಬಾಂಬೆ ಸಮಾಚಾರ್ ಭಾರತದ ಅತ್ಯಂತ ಹಳೆಯ ಪತ್ರಿಕೆಯಾಗಿದೆ ಮತ್ತು ಈಗಲೂ ಅಸ್ತಿತ್ವದಲ್ಲಿದೆ. ಇದು 1822ರಿಂದಲೇ ತನ್ನ ಪ್ರಸಾರವನ್ನು ಆರಂಭಿಸಿತು. ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲ. ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ವಿಜ್ಞಾನಗಳ ಅಭಿವೃದ್ಧಿಯು ಸಂಪರ್ಕ ಮಾಧ್ಯಮದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದೆ. ಕಂಪ್ಯೂಟರ್ ಜಾಲವು ಅಂತರ್ಜಾಲ, ಇಮೇಲ್ ಸೇವೆ, ಫ್ಯಾಕ್ಸ್ ಸೌಲಭ್ಯವನ್ನು ಕಲ್ಪಿಸುತ್ತದೆ. ಭಾರತದಾದ್ಯಂತ ಆಕಾಶವಾಣಿ ಮತ್ತು ದೂರದರ್ಶನಗಳ ಪ್ರಸಾರಕ್ಕೆ ಉಪಗ್ರಹ ತಂತ್ರಜ್ಞಾನಗಳು ಹೆಚ್ಚು ನೆರವಾಗಿವೆ. ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ ಜಿಪಿಎಸ್ GIS ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಇದು ಪೃಥ್ವಿಯ ಮೇಲ್ಭಾಗದ ವಿವರಣಾ ಸ್ಥಳಗಳ ಮಾಹಿತಿ ಸಂಗ್ರಹಿಸುವ ಮತ್ತು ತಿಳಿಸುವ ಒಂದು ಕಂಪ್ಯೂಟರ್ ವ್ಯವಸ್ಥೆಯಾಗಿದೆ. ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಅಥವಾ GPS. ತಾವು ತಮ್ಮ ಮೊಬೈಲ್ನಲ್ಲಿ ಈಗಲೇ ಇದನ್ನು ನೋಡಿರ್ತೀರಿ. ಭೌಗೋಳಿಕ ಸ್ಥಾನ ವ್ಯವಸ್ಥೆಯು ಸಂಕೇತ ಆಧಾರಿತವಾಗಿದ್ದು ಪೃಥ್ವಿಯ ಮೇಲಿನ ಚರ, ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ನಿರ್ಧರಿಸುವ ವ್ಯವಸ್ಥೆ. ಇತ್ತೀಚೆಗೆ ನಾವು ಯಾವುದೇ ನಗರಗಳಿಗೆ ಹೋದಂಥ ಸಮಯದಲ್ಲಿ ಅಲ್ಲಿಯ ವಿಳಾಸ ನಮಗೆ ಪರಿಚಯವಿಲ್ಲದೆ ಇದ್ದರೂ ಆ ವಿಳಾಸ ಪರಿಚಯ ಇದ್ದರೆ ಸಾಕು, ಈ GPS ಮೂಲಕ ನಾವು ನೇರವಾಗಿ ವಾಹನ ಅಥವಾ ನಾವು ಹೋಗುವಂಥ ಸ್ಥಳವನ್ನು ಅಥವಾ ರೂಟನ್ನು ಈ GPS ಮೂಲಕ ತಿಳಿದುಕೊಂಡು ನೇರವಾಗಿ ತಲುಪಬಹುದಾಗಿದೆ. GPSನಿಂದಾಗಿ ಸಂಚಾರ ಸೌಲಭ್ಯ ಅತಿ ಸುಲಲಿತವಾಗಿದೆ ಎಂದು ಹೇಳಬಹುದು. ಇದರಲ್ಲಿ ಅಕ್ಷಾಂಶ, ರೇಖಾಂಶ ಮತ್ತು ಸಮುದ್ರ ಮಟ್ಟದಿಂದ ಎತ್ತರವನ್ನಾಧರಿಸಿ ಸ್ಥಳ ನಿರ್ಧರಿಸಲಾಗುತ್ತದೆ. ದೂರ ಸಂವೇದಿ ಅಥವಾ RS ರಿಮೋಟ್ ಸೆನ್ಸಿಂಗ್. ಪೃಥ್ವಿಯ ಮೇಲಿನ ಮಾಹಿತಿಗಳನ್ನು ಸಂವೇದನೆಯ ಮೂಲಕ ನಿರ್ಧರಿಸಲಾಗುವುದು. ಇದು ಒಂದು ವಸ್ತು, ಸ್ಥಳ ಅಥವಾ ಲಕ್ಷಣಗಳನ್ನು ನೇರ ಸಂಪರ್ಕ ಹೊಂದದೆ ಮಾಹಿತಿಗಳನ್ನು ಸಂಗ್ರಹಿಸುವ ಮಾಧ್ಯಮವಾಗಿದೆ. ದೂರ ಸಂವೇದಿಯ ಮುಖಾಂತರ ಬಾಹ್ಯ ಮತ್ತು ಉಪಗ್ರಹ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಬಹುದು. ಬಾಹ್ಯಾಕಾಶದಲ್ಲಿರುವಂತಹ ಉಪಗ್ರಹಗಳು ಭೂಮಿಯ ಸುತ್ತು ಹಾಕ್ತಾ ಇದ್ದಂತೆ ಅನೇಕ ಮಾಹಿತಿಗಳನ್ನು ಬಾಹ್ಯಾಕಾಶದಿಂದಲೇ
ದೂರದರ್ಶನ, ಕಂಪ್ಯೂಟರ್, ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ತಲುಪಿಸುವಂಥ ಕಾರ್ಯದಲ್ಲಿ ನಿರತವಾಗಿವೆ. ಇವುಗಳ ಸಹಾಯದಿಂದ GIS, GPS, RS ಸೇವೆಯನ್ನು ಸಲ್ಲಿಸುತ್ತವೆ. ಭಾರತದ ಪಶ್ಚಿಮ ತೀರದ ಪ್ರಮುಖ ಬಂದರುಗಳು. ಕಚ್ ಕಾರಿಯ ಶಿರೋಭಾಗದ ಬಂದರು ಯಾವುದು? ಉತ್ತರ ಕಾಂಡ್ಲಾ. ಎರಡನೇ ಪ್ರಶ್ನೆ, ಯಾವ ಬಂದರನ್ನು ಭಾರತದ ಹೆಬ್ಬಾಗಿಲೆಂದು ಕರೆಯುತ್ತಾರೆ? ಉತ್ತರ ಮುಂಬೈ ಬಂದರು. ಮೂರನೇ ಪ್ರಶ್ನೆ, ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಬಂದರು ಯಾವುದು? ಉತ್ತರ ಜವಾಹರ್ಲಾಲ್ ನೆಹರು ಬಂದರು. 5. ಜವಾರಿ ನದಿಯ ಅಳಿವೆಯ ಅಂಚಿನಲ್ಲಿರುವ ಬಂದರು ಯಾವುದು? ಉತ್ತರ ಮರ್ಮಗೋವಾ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಉತ್ತರ ನವಮಂಗಳೂರು ಬಂದರು. ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಉತ್ತರ ಕೊಚ್ಚಿ ಅಥವಾ ಕೊಚ್ಚಿನ್. ಇವು ಭಾರತದ ಪಶ್ಚಿಮ ತೀರದ ಪ್ರಮುಖ ಬಂದರುಗಳು. ಇನ್ನು ಭಾರತದ ಪೂರ್ವ ತೀರದ ಪ್ರಮುಖ ಬಂದರುಗಳ ಮಾಹಿತಿ. ತಮಿಳುನಾಡಿನ ಆಗ್ನೇಯ ಭಾಗದ ಬಂದರು ಯಾವುದು? ಉತ್ತರ ತೂತುಕುಡಿ ಅಥವಾ ಟುಟಿಕೋರಿನ್. ತಮಿಳುನಾಡಿನ ಅತ್ಯಂತ ಹಳೆಯ ಮತ್ತು ಕೃತಕ ಬಂದರು ಯಾವುದು? ಉತ್ತರ ಚೆನ್ನೈ ಬಂದರು. ಇದು ಅತ್ಯಂತ ಹಳೆಯ ಮತ್ತು ಕೃತಕ ಮಾನವ ನಿರ್ಮಿತ ಹಳೆಯ ಬಂದರು. ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿರುವ ಬಂದರು ಯಾವುದು? ಉತ್ತರ ಎನ್ನೋರ್ ಬಂದರು. ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತು ಸುರಕ್ಷಿತ ಬಂದರು ಯಾವುದು? ಉತ್ತರ ವಿಶಾಖಪಟ್ಟಣ ಬಂದರು. ಮಹಾನದಿ ಮುಖಭಾಗದಲ್ಲಿರುವ ಬಂದರು ಪಾರಾದೀಪ. ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದ ಹಡಗುಗಳು ಯಾವ ಬಂದರಿಗೆ ಪ್ರವೇಶಿಸುವವು? ಕೋಲ್ಕತ್ತಾ ಹಡಗಿನಲ್ಲಿ ಕೋಲ್ಕತ್ತಾದ ಬಂದರಿನಲ್ಲಿ ಆಗಾಗ್ಗೆ ಮರಳು ತುಂಬಿಕೊಳ್ಳುವುದರಿಂದ ದೊಡ್ಡ ದೊಡ್ಡ ಹಡಗುಗಳು ಅಲ್ಲಿ ಬಂದು ತಲುಪುವುದು ಅಷ್ಟೊಂದು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಹಾಲ್ದಿಯಾ ಬಂದರಿನ ಮೂಲಕ ಕೋಲ್ಕತ್ತಾ ಬಂದರಿಗೆ ಸಂಪರ್ಕ ಕಲ್ಪಿಸಲಾಗುತ್ತದೆ. ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದಂಥ ಹಡಗುಗಳು ಹಾಲ್ದಿಯಾ ಬಂದರಿಗೆ ಬಂದು ತಲುಪುತ್ತವೆ. ಈ ಭಾಗದಲ್ಲಿ ಹಾಲ್ದಿಯಾ ಬಂದರು ಇದೆ. ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಬಂದರು, ಆಗಾಗ್ಗೆ ಹೂಳು ತುಂಬಿಕೊಳ್ಳುವ ಬಂದರು ಯಾವುದು ಅಂದರೆ ಅದು ಕೋಲ್ಕತ್ತಾ ಬಂದರು. ಇನ್ನು ಕೇಂದ್ರಾಡಳಿತ ಪ್ರದೇಶದ ಪ್ರಮುಖ ಬಂದರು ಪೋರ್ಟ್ ಬ್ಲೇರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರ್ನಲ್ಲಿರುವಂತಹ ಬಂದರು ಈ ಭಾಗದಲ್ಲಿ ಕಂಡುಬರುತ್ತದೆ. ಧನ್ಯವಾದಗಳು.